ಅದೇ ರೀತಿ ಬರೆಯುವಂಥ ಪುಸ್ತಕ ಶ್ರೀ ದೇವರ ಪ್ರಸಾದದ ರೂಪದಲ್ಲಿ ಪಡಿತಿದ್ದೀವಲ್ಲ ಅನ್ನೋದು ಇನ್ನೊಂದು ಸಂತೋಷ. ನಾನು ಸುಮ್ಮನೆ ಅಲ್ಲಿ ಕೂತು ಯೋಚನೆ ಮಾಡ್ತಾ ಇದ್ದೆ, 13 ವರ್ಷದಿಂದ ಪುಸ್ತಕ ವಿತರಣೆ ನಡೀತಾ ಇದೆ. 13 ವರ್ಷದಿಂದ ಪುಸ್ತಕ ವಿತರಣೆ ನಡೀತಿರ್ಬೇಕಾಗಿದ್ರೆ ಒಟ್ಟು ಮೊತ್ತ ಎಷ್ಟು ಖರ್ಚಾಗಬೇಕು ಅಂತ ಹೀಗೆ ಯೋಚನೆ ಮಾಡ್ತಾ ಇದ್ದೆ. ನಿಜ ಹೇಳಬೇಕು ಅಂತ ಹೇಳಿದ್ರೆ ನನಗೆ ಸರಿಯಾದ ಉತ್ತರ ಸಿಗಲಿಲ್ಲ. ಯಾಕೆ ನನಗೆ ಸರಿಯಾದ ಉತ್ತರ ಸಿಗಲಿಲ್ಲ ಅಂತ ಹೇಳಿದ್ರೆ, ಅದು ಅಜಿಲ ವಂಶಸ್ಥರಿಗೆ ಜನಸಾಮಾನ್ಯರ ಮೇಲಿರುವ ಪ್ರೀತಿ ಮತ್ತು ಕಾಳಜಿಯ ಲೆಕ್ಕಾಚಾರವಾದ್ದರಿಂದ ಯಾವುದೇ ಯಂತ್ರೋಪಕರಣಗಳಿಂದ ಅಳಿಲಿಕ್ಕೆ ಸಾಧ್ಯನೇ ಆಗಲಿಲ್ಲ ಅಂತ. ಇದು ಇವತ್ತು ನೆನ್ನೆ ವಿಚಾರವಲ್ಲ. ಇವತ್ತು ಹಳದಂಗಡಿಯಲ್ಲಿ ಶಾಲೆ ಬರಬೇಕಿದ್ರೆ ಅದಕ್ಕೆ ಮೂಲ ಕಾರಣ ಅಜಿಲ ವಂಶಸ್ಥರೇ. ಇವತ್ತಿಗೂ ಕೂಡ ಆ ಶಾಲೆ ಇರುವಂಥದ್ದು ಅಜಿಲ ವಂಶಸ್ಥರ ಖಾಸಗಿ ಜಾಗದಲ್ಲಿ ಅನ್ನೋದು ನಾವು ಕಾಲರ್ ಟೈಡ್ ಮಾಡಿಕೊಳ್ಬೇಕಾದಂಥ ವಿಚಾರ. ಆತ್ಮೀಯರೇ, ಬರೀ ಶಿಕ್ಷಣ ಕ್ಷೇತ್ರಕ್ಕೆ ಮಾತ್ರ ಅಲ್ಲ, ಸಮಾಜ ಸೇವೆಯೂ ಕೂಡ ಇವರು ಎಂತಹ ಸ್ಫೂರ್ತಿಯನ್ನು ಹುಟ್ಟಿಸಿದ್ದಾರೆ ಅಂತ ಹೇಳಿದರೆ, ಇವತ್ತು ಹಿಂದೂ ಯುವಶಕ್ತಿ ಅನ್ನೋ ಒಂದು ವಾಟ್ಸಪ್ ಗ್ರೂಪ್ಗಳ ಮೂಲಕ ಯುವ ಜನತೆ ಮುಂದಕ್ಕೆ ಬಂದು ಸಮಾಜ ಸೇವೆಗೆ ನಾವು ಸಿದ್ಧರಿದ್ದೇವೆ ಅಂತ ಹೇಳ್ಕೊಂಡು ಮುಂದಕ್ಕೆ ಬರಬೇಕಿದ್ರೆ ಇವರು ಎಂತಹ ಕಿಡಿಯನ್ನು ಹಚ್ಚಿದ್ದಾರೆ, ಎಂತಹ ಸ್ಪಾರ್ಕನ್ನು ಉರಿಸಿದ್ದಾರೆ ಅಂತ ಯೋಚನೆ ಮಾಡಿ. ಬಹುಶಃ ಇಷ್ಟೆಲ್ಲ ಹೇಳಿದ ಮೇಲೆ ಇದರ ವ್ಯವಸ್ಥೆಗಳ ಹಿಂದಿರುವ 2 ವ್ಯಕ್ತಿಗಳ ಬಗ್ಗೆ ಹೇಳಲೇಬೇಕು. ನಮಗೆಲ್ಲರಿಗೂ ಕೂಡ ಗೊತ್ತಿರುವಂಥ ವ್ಯಕ್ತಿಗಳೇ ಅವರು ಪ್ರಸ್ತುತ ಅಜಿಲ ವಂಶದ ಶ್ರೀರಾಮ ಲಕ್ಷ್ಮಣರು. ಸ್ವತಃ ತಾವೇ ತಮ್ಮ ಜೀವನದಲ್ಲಿ ಯಶಸ್ಸನ್ನು ಕಂಡು ನಮ್ಮಂಥ ವಿದ್ಯಾರ್ಥಿಗಳಿಗೆ ಯಶಸ್ಸಿನ ಕನಸನ್ನು ಕಾಣಲಿಕ್ಕೆ ಸ್ಫೂರ್ತಿಯನ್ನು ಉಂಟು ಮಾಡಿದವರು. ಇವತ್ತು ಪ್ರಾಥಮಿಕ ಶಾಲೆಯಲ್ಲಿ ಕಲಿಯುವ ಒಬ್ಬ ಪುಟ್ಟ ಬಾಲಕನನ್ನು ಕರೆದು ನೀನು ಏನಾಗ್ತೀಯಪ್ಪ ಅಂತ ಕೇಳಿದರೆ ಆ ಬಾಲಕ ಹೇಳ್ತಾನೆ, ನಾನು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತ. ಹಾಗೆಯೇ ಅದಕ್ಕೆ ಮೂಲ ಸ್ಫೂರ್ತಿಯೇ ಈ ವೇದಿಕೆಯಲ್ಲಿ ಇರುವಂತಹ ಸಾಧಕರು. ಆತ್ಮೀಯರೇ, ಕೊನೆಯದಾಗಿ ಶ್ರೀ ಸನ್ನಿಧಿಯಿಂದ ಹೀಗೆ ಹಲವಾರು ಸಮಾಜಮುಖಿ ಕಾರ್ಯಗಳು ನಡೀತಾ ಬರಲಿ, ಹಲವಾರು ವಿದ್ಯಾರ್ಥಿಗಳಿಗೆ ಇದೊಂದು ಪ್ರೋತ್ಸಾಹವಾಗಿ, ವಿದ್ಯಾರ್ಥಿಗಳಿಗೆ ಇದೊಂದು ಅವಕಾಶವನ್ನು ಪಡೆದುಕೊಳ್ಳುವಂತಾಗಲಿ. ಹಾಗೆ ಅಜಿಲ ವಂಶದ ಒಂದು ಸಾಮಂತ ಗೊತ್ತಿನ ಕೊಡಿಯಾಗಿ ಈ ಸತ್ಯದೇವತೆ ಆಶೀರ್ವಾದ ಎಲ್ಲರ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಆಶಿಸ್ತಾ ಅವಕಾಶ ಮಾಡಿಕೊಟ್ಟಂತಹ ಹರೀಶ್ ಅವರಿಗೂ ಸರ್ವರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು.